ಇಂದಿನ ಭಾಗದಲ್ಲಿ ಬ್ರಹ್ಮ ಶಂಕುಕರ್ಣನಿಗೆ ಶಾಪ ಕೊಟ್ಟ ಕಾರಣ ತಿಳಿಸಿದ್ದೆ. ಅದರಂತೆಯೇ ಆ ಶಾಪದಿಂದಾಗಿ ಶಂಕುಕರ್ಣ ಸತ್ಯಯುಗದಲ್ಲಿ ಪ್ರಹ್ಲಾದನೆಂಬ ಹೆಸರಿನಲ್ಲಿ ಅಸುರನಾದ ಹಿರಣ್ಯಕಶಿಪುವಿಗೆ ಮಗನಾಗಿ ಹುಟ್ಟಿ ಅಲ್ಲಿಯೂ ಶ್ರೀ ಹರಿಯ ಪರಮಭಕ್ತನಾಗಿದ್ರು. ನಂತರ ದೈತ್ಯರ ರಾಜನಾಗಿ ಇಂದ್ರನನ್ನು ಸೇರಿಸಿ 3 ಲೋಕಗಳನ್ನು ಗೆದ್ದ ಮಹಾವೀರನಾದ್ರು. ಶಂಕುಕರ್ಣನ 2ನೇ ಜನ್ಮವಾಗಿದ್ದು ದ್ವಾಪರಯುಗದ ಸಮಯದಲ್ಲಿ ರಾಜ ಪ್ರತಿಭಾ ಮತ್ತು ಸುನಂದರಿಗೆ 2ನೇ ಮಗನಾಗಿ ಜನಿಸಿ ಬಾಲಿಕ ಎಂಬ ಹೆಸರಿನಿಂದ ಕೀರ್ತಿ ಪಡೆದು ಕುರುಕ್ಷೇತ್ರದಲ್ಲಿ ಭೀಮನಿಂದ ಹತನಾಗ್ತಾರೆ. 3ನೆಯ ಜನ್ಮ ಕಲಿಯುಗದಲ್ಲಿ ವ್ಯಾಸರಾಜ ತೀರ್ಥರಾಗಿ ಹುಟ್ಟಿ ಶ್ರೀ ಕೃಷ್ಣನ ಪರಮ ಭಕ್ತನಾಗಿ ಸೇವೆ ಸಲ್ಲಿಸ್ತಾರೆ. ಅಂದಾಗೆ ನಾವು ನೀವೆಲ್ಲ ಕೇಳಿರೋ ಜನಪ್ರಿಯ ಗೀತೆ ಕೃಷ್ಣ ನೀ ಬೇಗನೆ ಬಾರೋ ರಚಿಸಿದ್ದು ಕೂಡ ವ್ಯಾಸರಾಜ ತೀರ್ಥರೇ. ಇವರ ಬಗ್ಗೆ ಪ್ರತ್ಯೇಕ ವಿಡಿಯೋದಲ್ಲಿ ತಿಳಿಸ್ತೇನೆ. ಶಂಕುಕರ್ಣನ ಶಾಪಾನುಸಾರ ಕೊನೆಯ ಜನ್ಮ ಕಲಿಯುಗದಲ್ಲಿ ವೆಂಕಟನಾಥನಾಗಿ, ಈ ವೆಂಕಟನಾಥರೇ ಮುಂದೆ ಶ್ರೀ ಗುರು ರಾಘವೇಂದ್ರರಾಗಿ ನಂಬಿ ಬಂದ ಭಕ್ತರಿಗೆ ಆಶ್ರಯವಾಗಿದ್ದು. ಮುಂದಿನ ಭಾಗದಲ್ಲಿ ರಾಯರು ಬೃಂದಾವನ ಪ್ರವೇಶ ಮಾಡುವಾಗ ಭಕ್ತರಿಗೆ ಹೇಳಿದ ವಿಷಯವನ್ನ ತಿಳಿಸ್ತೇನೆ.